ಆತ್ಮೀಯ ವಿದ್ಯಾರ್ಥಿಗಳೇ, ಏಪ್ರಿಲ್ ಮೇ 2019 ಕುವೆಂಪು ಯೂನಿವರ್ಸಿಟಿ ಇರುವಂಥ ಒಂದು ಕ್ವಶನ್ ಪೇಪರ್ ಇರೋ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಏಪ್ರಿಲ್ ಮೇ 2019 ಕುವೆಂಪು ಯೂನಿವರ್ಸಿಟಿ ಕ್ವಶನ್ ನಂಬರ್ 14 ಇದೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇದೆ. ಆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗೋಣ. ತುಂಬ ಸಿಂಪಲ್ ಆಗಿದೆ. ಸಿಂಪಲ್ ಅಂತಂದ್ರೆ ಸ್ವಲ್ಪ ಟ್ವಿಸ್ಟ್ ಇದೆ, ಬಟ್ ನೋಡ್ತಾ ಹೋದರೆ ಗೊತ್ತಾಗ್ತಾ ಹೋಗುತ್ತೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಸೊ ಕ್ವಶನ್ ಬಂದ್ಬಿಟ್ಟು ಫಸ್ಟಿಂದಲೇ ನೋಡ್ತಾ ಹೋಗ್ರಿ. ಎ ಬಿ ಸಿ ಡಿ. ಮೊದಲನೇದು ₹10,000 ಯೂನಿಟ್ ಆಫ್ UTI ಬ್ರಾಕೆಟಲ್ಲಿ ಡಿವಿಡೆಂಡ್ ರಿಸೀವ್ಡ್ ₹1,200 ಇದೆ. ಸೊ ಡಿವಿಡೆಂಡ್ ಬಗ್ಗೆ ಒಂದು ಸಣ್ಣ ಕ್ಲಾರಿಫಿಕೇಶನ್ ಕೊಟ್ಬಿಟ್ಟು ಮುಂದೆ ಹೋಗೋಣ. ಹೇಳ್ತಾ ಹೋಗ್ತೀನಿ. ಡಿವಿಡೆಂಡ್ ಇಫ್ ಇಟ್ ಈಸ್ ರಿಸೀವ್ಡ್ ಫ್ರಾಮ್ ಎನಿ ಇಂಡಿಯನ್ ಕಂಪನಿ ದಟ್ ಈಸ್ ಎಕ್ಸಮ್ಟ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 34 ಅಲ್ಲಿ ರಿಡಕ್ಷನ್ ಏನಂತ ಎಕ್ಸಮ್ಟ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ದ ಡಿವಿಡೆಂಡ್ ಫ್ರಾಮ್ UTI ಇಸ್ ಆಲ್ಸೋ ಎಕ್ಸಮ್ಟ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 34. ಸೊ ಅಲ್ಲಿರುವಂಥ ಅಮೌಂಟನ್ನು ನೇರವಾಗಿ ಬರ್ಬಿಡಿ. ಏನಂತ ಹೇಳಿದ್ರೆ ಡಿವಿಡೆಂಡ್ ಫ್ರಾಮ್ UTI under section 10 subsection 34 ಅಲ್ಲಿ that is exempt. ನೆನಪಿರಲಿ, ಡಿವಿಡೆಂಡ್ ಫ್ರಮ್ UTI under section 10 subsection 34 ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸಮ್ಟ್ ಆಗುತ್ತೆ. ಇನ್ನು ಬಿ, 1 by 1 ಇನ್ಕಮ್ ಅನ್ನ ಚೆಕ್ ಮಾಡ್ತಾ ಹೋಗೋಣ. ಬಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ₹36,000 10% ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಆಫ್ ಬ್ಯಾಂಗ್ಳೂರು ಮುನ್ಸಿಪಲ್ ಕಾರ್ಪೊರೇಷನ್ ಇಂಟ್ರೆಸ್ಟ್ ಪೇಯಬಲ್ ಆನ್ ಮಾರ್ಚ್ 31 ಅಂತಿದೆ. ನೆನಪಿರಲಿ, ಈ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಅಂತ ಹೇಳಿದ್ರೆ ಇದು ಕಮರ್ಷಿಯಲ್ ಬರುವಂಥದ್ದು. ಸೊ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಅಥವಾ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ಗಳು ಏನೇ ಕೊಟ್ಟು ಕೂಡ ನೆನಪಿಲ್ಲ, ಟ್ಯಾಕ್ಸ್ ಫ್ರೀ ಅನ್ನೋ ವರ್ಡ್ ಇದೆ ಅಂತ ಹೇಳಿದ್ರೆ ನೀವು ಅದನ್ನು ಗ್ರಾಸ್ ಅಪ್ ಮಾಡಬೇಕು ಅಂತ ಅರ್ಥ. ಓಕೆ, ಲೆಸ್ ಟ್ಯಾಕ್ಸ್ ಇದ್ರೆ ಅದನ್ನ ಗ್ರಾಸ್ ಅಪ್ ಮಾಡೋ ಅವಶ್ಯಕತೆ ಇಲ್ಲ. ಇಫ್ ಇಟ್ ಈಸ್ ಅಮೌಂಟ್ ಗ್ರಾಸ್ ಅಪ್ ಮಾಡ್ತೀರಾ, ಇಂಟ್ರೆಸ್ಟ್ ರೇಟ್ ಇದ್ರೆ ರೇಟ್ ಕ್ಯಾಲ್ಕುಲೇಷನ್ ಮಾಡ್ತೀರಾ. ಸೊ ಇಲ್ಲಿ ಏನಿದೆ ಅಂತ ಹೇಳಿದ್ರೆ 10% ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಇದೆ, ಇಂಟ್ರೆಸ್ಟ್ ರೇಟ್ ಇದೆ, ಅದ್ರ ಜೊತೆಗೆ ಅದು ಟ್ಯಾಕ್ಸ್ ಫ್ರೀ ಆಗಿರೋದ್ರಿಂದ ಗ್ರಾಸ್ ಅಪ್ ಮಾಡಬೇಕು. ಗ್ರಾಸ್ ಅಪ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ $36,000 ಇದೆ. 36,000 ಇಂಟು 10% ಅಂತ ಹೇಳಿದ್ರೆ 3,600 ಇಂಟು ಗ್ರಾಸ್ ಅಪ್ ಒಂದು ಫಾರ್ಮುಲಾ ಇದೆ, ನಿಮ್ಗೆ ಹೇಳಿದ್ದೀನಿ ಅಂತ ಹೇಳಿದ್ರೆ 100 ಡಿವೈಡೆಡ್ ಬೈ 100 ಮೈನಸ್ ಟ್ಯಾಕ್ಸ್ ರೇಟ್ ಅಂತ. ಸೊ ಇಲ್ಲಿ ಅದೆಷ್ಟು ಬರುತ್ತೆ ಅಂತ ಹೇಳಿದ್ರೆ 100 ಡಿವೈಡೆಡ್ ಬೈ 90 ಬರುತ್ತೆ. ಸೊ 10% TDS ಇರುತ್ತೆ. ಗ್ರಾಸ್ ಅಪ್ ಮಾಡಿ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್ 4,000 ಅಮೌಂಟ್ ಆಗುತ್ತೆ. ಸೊ ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಒಂದು ನೆನಪಿಟ್ಕೊಂಡ್ಬಿಟ್ಟು, ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ಗಳಾಗ್ಬೋದು, ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ಗಳಾಗ್ಬೋದು, ಅವುಗಳನ್ನ ಗ್ರಾಸ್ ಅಪ್ ಮಾಡಲೇಬೇಕು. ಓಕೆ, ಇನ್ನು ನೆಕ್ಸ್ಟ್ ಒಂದು ಸಿ ಇದೆ. ಏನು ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಕಲೆಕ್ಟೆಡ್ ಆನ್ ಡಿಬೆಂಚರ್ಸ್ ಬೈ ಅನ್ ಅಕೌಂಟ್ ಪೇಯಿಂಗ್ ಚೆಕ್. ಓಕೆ, ಇಂಟ್ರೆಸ್ಟ್ ಕಲೆಕ್ಟೆಡ್ ಅದು ಯಾವುದೇ ರೀತಿಯಿಂದ ಟೆನ್ಷನ್ ಇಲ್ಲ, ನೇರವಾಗಿ ಅದನ್ನು ಟ್ಯಾಕ್ಸೇಬಲ್ ಅಂತ ತಗೊಳ್ಬೋದು. ಇಂಟ್ರೆಸ್ಟ್ ಕಲೆಕ್ಟೆಡ್ ಎಷ್ಟಿದೆ ಅಂತ ಹೇಳಿದ್ರೆ ₹900 ಇದೆ. ನೇರವಾಗಿ ಔಟರ್ ಕಾಲ್ ಮಾಡಿ ಬರೀತೀರಾ. ನೆಕ್ಸ್ಟ್ ಒನ್ ಅಮೌಂಟ್ ಓನ್ ಫ್ರಮ್ TV ಪ್ರೋಗ್ರಾಮ್ ಸರಿಗಮಪ. ಓಕೆ, ₹3 lakhs ಬ್ರಾಕೆಟಲ್ಲಿ ಗ್ರಾಸ್ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಹೇಳಿದ್ದೀನಿ ಕ್ಯಾಶುವಲ್ ಇನ್ಕಮ್ಸ್ ಯಾವುದೇ ಆಗಲಿ ಇಫ್ ಇಟ್ ಈಸ್ ಗಿವನ್ ಇನ್ ಅ ಬ್ರಾಕೆಟ್ ಗ್ರಾಸ್ ಅಂತ ಏನಾದರೂ ಅಮೌಂಟ್ ಕೊಟ್ಟಿದ್ದ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಟೇಕ್ ಅ ಡೈರೆಕ್ಟ್ ಅಮೌಂಟ್ ಇನ್ ಔಟರ್ ಕಾಲಮ್. ಓಕೆ, ಅದೇ ಏನಾದರೂ ಬ್ರಾಕೆಟಲ್ಲಿ ನೆಟ್ ಅಂತ ಕೊಟ್ಟಿದ್ದ ಅಂತ ಹೇಳಿದ್ರೆ ಗ್ರಾಸ್ ಅಪ್ ಮಾಡ್ತಾರೆ. ಯಾವುದು ಕ್ಯಾಶುವಲ್ ಇನ್ಕಮ್ಸ್ಗಳು. ಕ್ಯಾಶುವಲ್ ಇನ್ಕಮ್ಸ್ ಅಂತ ಹೇಳಿದ್ರೆ ಇನ್ಕಮ್ ಫ್ರಮ್ ವಿನ್ನಿಂಗ್ ಫ್ರಮ್ ಲಾಟ್ರಿ ಬರ್ಬೋದು, ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಬರ್ಬೋದು, ವಿನ್ನಿಂಗ್ ಫ್ರಮ್ ಕಾರ್ಡ್ ಗೇಮ್ಸ್ ಬರ್ಬೋದು, ವಿನ್ನಿಂಗ್ ಫ್ರಮ್ ಫಜಲ್ಸ್ ಬರ್ಬೋದು, ಅಥವಾ ವಿನ್ನಿಂಗ್ ಫ್ರಮ್ ಚೆಸ್, ವಿನ್ನಿಂಗ್ ಫ್ರಮ್ ಸರಿಗಮ ಯಾವುದಾದ್ರೂ, ಅಥವಾ ಕೋಟ್ಯಾಧಿಪತಿ, ಈ ರೀತಿ ಏನೇ ಬಂದರೂ ಕೂಡ ಇಫ್ ಇಟ್ ಈಸ್ ಬ್ರಾಕೆಟಲ್ಲಿ ನೆಟ್ ಅಂತ ಕೊಟ್ಟಿದ್ರೆ ಗ್ರಾಸ್ ಅಪ್ ಮಾಡ್ತೀರಾ. ಗ್ರಾಸ್ ಅಂತ ಇದ್ರೆ ನೇರವಾದ ಅಮೌಂಟನ್ನು ಹೊರಗಡೆ ಬರೀತೀರಾ. ಓಕೆ, ಡಿ ಏನಂತ ಹೇಳಿದ್ರೆ ವಿನ್ನಿಂಗ್ ಫ್ರಮ್ ಅಥವಾ ವಾನ್ ಫ್ರಮ್ ಸರಿಗಮಪ ಪ್ರೋಗ್ರಾಮ್. ಅಮೌಂಟು 3 lakh ಇದೆ. ಗ್ರಾಸ್ ಅಂತ ಇರೋದ್ರಿಂದ ಅದನ್ನು ನೇರವಾಗಿ ಹೊರಗಡೆ ಕಾಲಮಲ್ಲಿ ಅಥವಾ ಔಟರ್ ಕಾಲಮಲ್ಲಿ ಬರೀತಾ ಹೋಗ್ತೀರಾ. ನೆಕ್ಸ್ಟ್ ಒನ್ ಫ್ಯಾಮಿಲಿ ಪೆನ್ಷನ್ ಇದೆ. ಫ್ಯಾಮಿಲಿ ಪೆನ್ಷನ್ಗೆ ನಾವು ಅಲ್ಲಿ ಎಕ್ಸಮ್ಷನ್ ಡಿಡಕ್ಷನ್ ಕೊಡ್ತೀವಿ. ಏನು ಅಂತ ನೋಡೋಣ. ಈ ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ ಇನ್ನರ್ ಕಾಲಮ್ ಅಲ್ಲಿ ಅಮೌಂಟ್ ಬರೀರಿ, ಬಿಕಾಸ್
ನಾವು ಅಲ್ಲಿ ಏನು ಮಾಡಬೇಕಂದ್ರೆ ಡಿಡಕ್ಷನ್ ಮಾಡಿ ಹೊರಗಿನ ಕಾಲಮಲ್ಲಿ ಎಷ್ಟು ಇನ್ಕಮ್ ಟ್ಯಾಕ್ಸಬಲ್ ಆಗುತ್ತೆ ಅದು ಬರಿತಾ ಹೋಗ್ತೀವಿ. ಫ್ಯಾಮಿಲಿ ಪೆನ್ಷನ್ ಎಷ್ಟಿದೆ ಅಂತ ಹೇಳಿದ್ರೆ 98,000 ಇದೆ. ಸೊ 98,000 ಲೆಸ್ ಡಿಡಕ್ಷನ್ 15,000 or 1/3 of 98,000 ಬ್ರಾಕೆಟ್ ಅಲ್ಲಿ whichever is less. ಇಲ್ಲಿ ನೋಡಿ ನಾವು ಡಿಡಕ್ಟ್ ಮಾಡಬೇಕಾದ್ರೆ ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ ಫ್ಯಾಮಿಲಿ ಪೆನ್ಷನ್ ಎಷ್ಟು ರಿಸೀವ್ ಮಾಡಿದ್ನೋ ಅದರ 1/3 ಆಫ್ ಫ್ಯಾಮಿಲಿ ಪೆನ್ಷನ್ ಆರ್ 15,000 whichever is less. ಇವೆರಡರಲ್ಲಿ ಯಾವ್ದು ಲೆಸ್ ಆಗುತ್ತೋ ಅದು. ಇಲ್ಲಿ ನೋಡೋದಾದ್ರೆ 15,000 ಆರ್ 1/3 ಆಫ್ 98,000 ಎಷ್ಟಾಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್ 32,667 ಆಗುತ್ತೆ. ಸೊ whichever is less 15,000 is a less. ಸೊ that's why ಈ ಅಮೌಂಟ್ ಅನ್ನು ಡಿಡಕ್ಟ್ ಮಾಡಿ ಔಟರ್ ಕಾಲಮ್ ಅಲ್ಲಿ ಅಮೌಂಟ್ ಅನ್ನು ಬರ್ತೀವಿ. ದಟ್ ಈಸ್ 83,000. ಓಕೆ, ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇದರಲ್ಲಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಇದೆ. ಈ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಬರಲ್ಲ, ಬಿಕಾಸ್ ಇಟ್ ಇಸ್ ಅನ್ ಸಪರೇಟ್ ಹೆಡ್. 5 ಸೋರ್ಸ್ಗಳಲ್ಲಿ ಇದು ಒಂದು ಸೋರ್ಸ್ ಇದೆ, ಯಾವುದು ಕ್ಯಾಪಿಟಲ್ ಗೇನ್. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಲಾಸ್ಟ್ಗೆ ನೋಟ್ ಬರಿತೀವಿ. ನೆಕ್ಸ್ಟ್ ರಿಸೀವ್ಡ್ ಸ್ಯಾಲರಿ ಫ್ರಮ್ BMN ಕಂಪನಿ. ಇದು ಕೂಡ ರಿಸೀವ್ಡ್ ಸ್ಯಾಲರಿ ಅಂತ ನೇರವಾಗಿ ಕೊಟ್ಟಿರೋದ್ರಿಂದ ಇಟ್ ಈಸ್ ಕಮ್ಸ್ ಅಂಡರ್ ದ ಹೆಡ್ ಆಫ್ ಇನ್ಕಮ್ ಫ್ರಮ್ ಸ್ಯಾಲರಿ. ಸೊ ಇಲ್ಲಿ ಕೂಡ ಅದನ್ನು ತಗೊಳ್ಳೋ ಹಾಕಿಲ್ಲ. ಆ್ಯಂಡ್ ನೆಕ್ಸ್ಟು ಈ ಒಂದು ಜಿ ಏನಿದೆ ಅಥವಾ ಈ ಸ್ಯಾಲರಿ ರಿಸೀವ್ಡ್ ಇದೆಯಲ್ಲ ಅದನ್ನು ನಾವು ನೋಟಲ್ಲಿ ಬರೀಬೇಕಾಗುತ್ತೆ, ನೆನಪಿರಲಿ. ಇನ್ನು ರಿಸೀವ್ಡ್ ವ್ಯಾಲ್ಯೂಯೇಷನ್ ರೆಮ್ಯುನರೇಷನ್ ಆಫ್ ₹10,000 ಆ್ಯಂಡ್ ಪೋಸ್ಟಲ್ ಚಾರ್ಜಸ್ ಇನ್ಕರ್ಡ್ ₹100 ಇದೆ. ವ್ಯಾಲ್ಯೂಯೇಷನ್ ರೆಮ್ಯುನರೇಷನ್ ಅಂತ ತಗೊಳ್ಳಬೇಕಾಗುತ್ತೆ. ದಟ್ ಈಸ್ H. ರೆಮ್ಯುನರೇಷನ್ ಎಷ್ಟಿದೆ ಅಂತ ಹೇಳಿದ್ರೆ 10,000 ಇದೆ. ನೇರವಾಗಿ 10,000 ಔಟರ್ ಕಾಲಮ್ ಅಲ್ಲಿ ಬರೀರಿ. ಬಟ್ ದೇರ್ ಈಸ್ ಅ ಚಾರ್ಜ್ ಇನ್ಕರ್ಡ್, ಪೋಸ್ಟಲ್ ಚಾರ್ಜ್ ಇನ್ಕರ್ಡ್ ಇದೆ, ಬಟ್ ಇಟ್ ವಿಲ್ ನಾಟ್ ಎಲಿಜಿಬಲ್ ಫಾರ್ ಡಿಡಕ್ಷನ್. ನೆನಪಿರಲಿ, ಇದಕ್ಕೆ ತಗಲಿರುವಂಥ ಎಕ್ಸ್ಪೆಂಡಿಚರ್ ಯಾವುದು ಕೂಡ ಡಿಡಕ್ಷನ್ಸ್ಗೆ ಎಲಿಜಿಬಲ್ ಆಗಿರಲ್ಲ ಅಂತ. ಓಕೆ, ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ. ನಿಮಗೆ ಗೊತ್ತಿದೆ ಆಲ್ರೆಡಿ, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಆಲ್ವೇಸ್ ಏನಂತಂದ್ರೆ ಎಕ್ಸಂಪ್ಟ್ ಆಗಿರುತ್ತೆ. ಸೊ ಇಟ್ಸ್ ಅ ಎಕ್ಸಂಪ್ಟ್. ನೆಕ್ಸ್ಟ್ ಅನ್ಎಕ್ಸ್ಪ್ಲೈನ್ಡ್ ಮನಿ, J. ಈ ಅನ್ಎಕ್ಸ್ಪ್ಲೈನ್ಡ್ ಮನಿ ಅಂತ ಹೇಳಿದ್ರೆ ದೇರ್ ಇಸ್ ನೋ ಅ ಪರ್ಟಿಕ್ಯುಲರ್ ಹೆಡ್. ಯಾವುದೇ ರೀತಿಯ ಪರ್ಟಿಕ್ಯುಲರ್ ಹೆಡ್ ಇಂದ ಈ ಮನಿ ಜನರೇಟ್ ಆಗಿಲ್ಲ. ದ್ಯಾಟ್ಸ್ ವೈ ಇದನ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ನಾವು ತಗೊಳ್ಳೇಬೇಕಾಗುತ್ತೆ, ತಗೊಳ್ತೀವಿ. ಇಟ್ ಮೇ ಬಿ ಅನ್ಡಿಸ್ಕ್ಲೋಸ್ಡ್ ಸೋರ್ಸ್ ಆಗ್ಬೋದು, ಅನ್ಡಿಸ್ಕ್ಲೋಸ್ಡ್ ಮನಿ ಆಗ್ಬೋದು, ಅಥವಾ ಅನ್ಡಿಸ್ಕ್ಲೋಸ್ಡ್ ಎಕ್ಸ್ಪೆಂಡಿಚರ್ಗಳಾಗ್ಬೋದು. ಇವೆಲ್ಲ ಏನು ಅಂತ ಹೇಳಿದ್ರೆ ಗೊತ್ತಿಲ್ಲದೆ ಇರುವಂಥ ಇನ್ಕಮ್ಸ್, ಅಂದರೆ ನಾಟ್ ಫಾರ್ ದ ಪರ್ಟಿಕ್ಯುಲರ್ ಹೆಡ್. ಯಾವುದೇ ಪರ್ಟಿಕ್ಯುಲರ್ ಹೆಡ್ಡಿಂದ ನಾವು ಅದರ ಜನರೇಟ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಸೊ ಅನ್ಎಕ್ಸ್ಪ್ಲೈನ್ಡ್ ಮನಿ ಎಷ್ಟಿದೆ ಅಂತಂದರೆ 2,50,000 ಇದೆ. 2,50,000. ಇನ್ನು ನೆಕ್ಸ್ಟ್ ಇನ್ಕಮ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಬಿಸ್ನೆಸ್ ಜರ್ನಲ್ಸ್. ಅದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಬರುವಂಥದ್ದು. K. ಇನ್ಕಮ್ ಫ್ರಮ್ ಆರ್ಟಿಕಲ್ ಪಬ್ಲಿಷ್ಡ್. ಸೊ ಇನ್ಕಮ್ ಫ್ರಮ್ ಆರ್ಟಿಕಲ್ ಪಬ್ಲಿಷ್ಡ್ ಎಷ್ಟಿದೆ ಅಂತ ಹೇಳಿದ್ರೆ ದಟ್ ಇಸ್ 12,000. ರೈಟ್ ಇಟ್ ಇನ್ ಔಟರ್ ಕಾಲಮ್. ಇಲ್ಲಿ ಬಿಸ್ನೆಸ್ ಅಂತ ಏನು ಕನ್ಫ್ಯೂಷನ್ ಮಾಡ್ಕೊಬೇಡಿ, ಜರ್ನಲ್ಸ್ಗಳು, ಬಿಸ್ನೆಸ್ ಜರ್ನಲ್ಸ್ಗಳು ಇವ್ರು ಆರ್ಟಿಕಲ್ ಕೊಡ್ತಾ ಇದ್ರೆ ಅದಕ್ಕೆ ಬರುವಂಥ ಇನ್ಕಮ್ ಆಗಿರುತ್ತೆ. ಇನ್ನು ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಇದೆ, L. ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್. ಸೊ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಒಂದು ಗಮನದಲ್ಲಿರಲಿ ಏನಂತಂದ್ರೆ ಬ್ರಾಕೆಟ್ ಅಲ್ಲಿ ನೆಟ್ ಅಂತ ಕೊಟ್ಟಿದ್ದಾರೆ. ನೆಟ್ ಅಮೌಂಟ್ ಅಂತ ಹೇಳಿದ್ರೆ ದ ಅಮೌಂಟ್ ವಿಚ್ ಇಸ್ ರಿಸೀವ್ಡ್ ಬೈ ಅಸ್, ದಟ್ ಈಸ್ ಆಫ್ಟರ್ ದ ಡಿಡಕ್ಷನ್ ಆಫ್ ಟ್ಯಾಕ್ಸ್. ಅಂದರೆ TDS ಕಟ್ಟಾಗಿ ಬಂದಿರುವಂಥದ್ದು. ಬಟ್ ನಾವು ಟ್ಯಾಕ್ಸಬಲ್ ಕೊಡಬೇಕಾದ್ರೆ ಈ ಅಮೌಂಟಿಗೆ ಟ್ಯಾಕ್ಸ್ ಕಟ್ಟಲ್ಲ, ಆಲ್ರೆಡಿ ಹೋಲ್ ಅಮೌಂಟಿಗೆ ಟ್ಯಾಕ್ಸ್ ಕಟ್ತೀವಿ. ದಟ್ಸ್ ವೈ ಅದು 70,000 ಇದೆ. ಇದನ್ನು ಗ್ರಾಸ್ ಅಪ್ ಮಾಡಬೇಕಾಗುತ್ತೆ, ನೆನಪಿರಲಿ. 70,000 into 100 divided by 70, ಅಂದರೆ 30% TDS ಇರುತ್ತೆ, ಅದು ಕಟ್ಟಾಗಿ ಬಂದಿರುವಂಥದ್ದು. ಸೊ ಅಮೌಂಟ್ ಬಂದ್ಬಿಟ್ಟು 1 lakh ಆಗಿದೆ. ಎಸ್. ಇನ್ನು ನೆಕ್ಸ್ಟು
He lives in a rented house paying a rent of rupees 3000 ಅಂತ ಹೇಳಿದ್ರೆ ಸಬ್ಲೆಟಿಂಗ್. ಇಲ್ಲಿ ಬರೀತೀವಿ ಅದನ್ನ ಅಂತಂದ್ರೆ ಎಂ ಇನ್ಕಮ್ ಫ್ರಮ್ ಸಬ್ಲೆಟ್. ಈ ಇನ್ಕಮ್ ಫ್ರಮ್ ಸಬ್ಲೆಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಸ್ವಲ್ಪ ಗಮನದಲ್ಲಿ ಏನು ಅಂತಂದ್ರೆ ಫಸ್ಟ್ಗೆ ಯು ಹ್ಯಾವ್ ಟು ರಿಸೀವ್ಡ್ ಅಮೌಂಟ್, ಏನು ರಿಸೀವ್ಡ್ ರೆಂಟ್ ರಿಸೀವ್ ಮಾಡಿದ್ರು ಆ ರೆಂಟ್ ರಿಸೀವ್ ಮಾಡಿದನ್ನ ತಗೊಳ್ತೀವಿ ಫಸ್ಟ್ಗೆ. ಆ ಅಮೌಂಟಲ್ಲಿ ಅವನೆಷ್ಟು ರೆಂಟ್ ಪೇಮೆಂಟ್ ಮಾಡಿದಾನೆ, ಎಕ್ಸ್ಪೆಂಡಿಚರ್ ಎಷ್ಟಾಗಿದೆ, ರಿಪೇರ್ಸ್ ಆಗಿರ್ಬೋದು, ಮುನ್ಸಿಪಲ್ ಟ್ಯಾಕ್ಸ್ ಪೇಮೆಂಟ್ ಆಗಿರ್ಬೋದು, ಇವುಗಳನ್ನ ಲೆಸ್ ಮಾಡಿ ಎಷ್ಟು ಉಳಿಯುತ್ತೆ ನೋಡ್ತಾ ಬರ್ತೀವಿ. ಫಸ್ಟ್ಗೆ ರೆಂಟ್ ರಿಸೀವ್ ನೆನಪಿರಲಿ, ಅವನು ಯಾವ ಮನೇಲಿ ಇರ್ತಾನೋ ಆ ಮನೇಲಿ ಬಾಡಿಗೆ ಕೊಡ್ತಾನಲ್ಲ ಅಲ್ಲಿಂದ ರಿಸೀವ್ ಮಾಡಿದನ್ನ ಬರ್ಕೊಳ್ಬೇಕಾಗುತ್ತೆ. ದಟ್ ಈಸ್ ಇನ್ ದಿಸ್ ಪ್ರಾಬ್ಲಮ್ 1500 ಇದೆ ಪರ್ ಮಂತ್. 1500 into 12, okay, that is 80,000. ಇದನ್ನ ಕಾಲ್ಮ ಬರ್ಕೊಡ್ರಿ. ಅಂಡ್ ದ ಲೆಸ್ ಏನು ಡಿಡಕ್ಷನ್ ಮಾಡಬೇಕಿದ್ರಲ್ಲಿ ಅಂತ ಹೇಳಿದ್ರೆ ಇವರು ಎಷ್ಟು ರೆಂಟ್ ಪೇಮೆಂಟ್ ಮಾಡ್ತಿದ್ದಾರೆ. ಒಂದು ಗಮನ ಇರಲಿ, ಇಡೀ ಮನೆ ಇದೆ, ಇಡೀ ಮನೆಯಲ್ಲಿ 1/3 ಪೋರ್ಷನ್ನ ಮಾತ್ರ ಲೆಟ್ ಔಟ್ ಮಾಡಿ ಬಾಡಿಗೆ ಕೊಟ್ಟು ಅದರಿಂದ ಅಮೌಂಟನ್ನು ತೊಗೊಂಡಿದ್ದಾರೆ. ಇವನು ರೆಂಟ್ ಪೇಮೆಂಟ್ ಮಾಡ್ತಾರಲ್ಲ ಅವರಿಗೂ ಕೂಡ 1/3 ಮಾತ್ರ ಏನು ಮಾಡಬೇಕು, ಲೆಸ್ ಮಾಡಬೇಕಾಗುತ್ತೆ. ಹೋಲ್ ಅಮೌಂಟನ್ನು ಲೆಸ್ ಮಾಡೋದಾಗಿಲ್ಲ. ಸೊ ಇಲ್ಲಿ ರೆಂಟ್ ಪೇ ಎಷ್ಟು ಹೋಲ್ ಅಮೌಂಟ್ ಅಂತ ಹೇಳಿದ್ರೆ 3000 ರೂಪಾಯಿನ ಪೇಮೆಂಟ್ ಮಾಡ್ತಾ ಇದ್ದಾರೆ. ನಾವು ತಗೊಳ್ಬೇಕಾಯ್ತು ಓನ್ಲಿ 1/3 ಬಿಕಾಸ್ 1/3 ಪೋರ್ಷನ್ ಮಾತ್ರ ಅವನು ಸಬ್ಲೆಟ್ ಮಾಡಿದ್ದಾನೆ. ಸೊ ದಟ್ ಈಸ್ 1000 ಬರುತ್ತೆ ಇಂಟು 12. ಹಾಗಾದ್ರೆ ದಿಸ್ ಈಸ್ 12,000 ರೆಂಟ್ ಪೇಡ್ ಅಂತ ಹೇಳಿದ್ರೆ ಇವರು 3000 ರೂಪಾಯಿ ಆಕ್ಚುಲಿ ಪೇಮೆಂಟ್ ಮಾಡ್ತಾರೆ. ಈ ಲೀವ್ಸ್ ಇನ್ ರೆಂಟೆಡ್ ಹೌಸ್ ಪೇಯಿಂಗ್ ರೆಂಟ್ ಆಫ್ ರೂಪೀಸ್ 3000 ಪರ್ ಮಂತ್. ಬಟ್ 3000 ಇಡೀ ಮನೆಗೆ, ದ ಹೋಲ್ ಹೌಸ್ ಏನಿದೆ ಆ ಮನೆ ಕೊಡ್ತಿರೋದು. ಬಟ್ ನಾವಿಲ್ಲಿ ಡಿಡಕ್ಟ್ ಮಾಡಬೇಕಾಗಿರೋದು ಓನ್ಲಿ 1/3 ಪೋರ್ಷನಿಗೆ ಮಾತ್ರ. ಓಕೆ, ನಾವು ಕಂಡು ಹಿಡ್ತಾ ಇರೋ ಆ ಸಬ್ಲೆಟ್ಟಿಂದ ನಮಗೇನು ಇನ್ಕಮ್ ಅಂತ ಅದನ್ನ ಮಾತ್ರ. ಸೊ ಆ ಸಬ್ಲೆಟ್ಟಿಗೋಸ್ಕರನೇ ಖರ್ಚು ಮಾಡಿದ್ರೆ ಮಾತ್ರ ನೋಡ್ತಾ ಇದ್ವಿ ಅಂತ. ಓಕೆ, ನೆಕ್ಸ್ಟು ಮುನ್ಸಿಪಲ್ ಟ್ಯಾಕ್ಸ್ ಪೇಮೆಂಟ್ ಇದೆ. ಮುನ್ಸಿಪಲ್ ಟ್ಯಾಕ್ಸ್, ಸೊ ದಿಸ್ ಇಸ್ ಆಲ್ಸೋ ಆಸ್ ಇಟ್ ಈಸ್ ಸೇಮ್. 1500 ಪೇಮೆಂಟ್ ಮಾಡಿದ್ದಾನೆ. ಆ 1500 1/3 ಮಾತ್ರ ನಾವಿಲ್ಲಿ ಡಿಡಕ್ಷನ್ ತಗೊಳ್ತೀವಿ ಅಥವಾ ಲೆಸ್ ಮಾಡ್ತೀವಿ. ಎಷ್ಟು ಅಂತಂದ್ರೆ ದಟ್ ಇಸ್ 500. ಇನ್ನು ರಿಪೇರ್ಸ್ ಇದೆ. ಇವನ್ ಸೊ ಸೇಮ್ ರಿಪೇರ್ಸ್ ಇಸ್ ಆಲ್ಸೋ ಸೇಮ್, ದಟ್ ಈಸ್ 2000. ಬಟ್ ನಾವು ತಗೊಳ್ಬೇಕಾಗಿರೋದು 1/3 ಪೋರ್ಷನ್ ಅನ್ನ, ಸಾರಿ 6000 ಇದೆ, ತಗೊಳ್ಬೇಕಾಗಿರೋದು 1/3 ಅಂತ ಹೇಳಿದ್ರೆ ದಟ್ ಈಸ್ 2000. ಸೊ ಹಾಗಾದ್ರೆ ನಾವು ಡಿಡಕ್ಟ್ ಮಾಡಬೇಕಾದ್ರೆ ಈ ಅಮೌಂಟ್ಗಳನ್ನ 12,000, 2,000, 14,500. ಸೊ 14,500 ಅನ್ನ 18,000 ಲೆಸ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ 3,500 ಇಸ್ ಅ ಇನ್ಕಮ್ ಫ್ರಮ್ ಸಬ್ಲೆಟ್. ಸೊ ಸಬ್ಲೆಟ್ ಇಂದ ಏನು ಇನ್ಕಮ್ ಬರುತ್ತೋ ಅದು. ನೆಕ್ಸ್ಟ್ ಎನ್ ಇದೆ. ಅದ್ರಲ್ಲಿ ಕಂಟಿನ್ಯೂಷನ್ ಮಾಡ್ತಾ ಇದ್ದೀವಿ. ದಟ್ ಈಸ್ ದ ಎನ್. ಅಲ್ಲಿ ಏನು ಹೇಳಿದೆ ಅಂತಂದ್ರೆ rupees 10,000 at 12% compound interest savings certificates purchased on 1/4/2014 ಇದೆ. ಈ ಸೇವಿಂಗ್ ಸರ್ಟಿಫಿಕೇಟ್ಸ್ಗಳಲ್ಲಿ ನೆನಪಿರಲಿ ಯಾವುದನ್ನ ಎಕ್ಸಮ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ ಟ್ಯಾಕ್ಸ್ಗಳು ಅಥವಾ ಇಂಟ್ರೆಸ್ಟ್ 12 ಇಯರ್ಸ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಇದ್ರೆ ಅದೇನಾಗುತ್ತೆ ಅಂದರೆ ಎಕ್ಸಮ್ಟ್ ಆಗುತ್ತೆ, ಟ್ಯಾಕ್ಸ್ ಕಟ್ಟುವಂತಿಲ್ಲ. ಇನ್ನು ಅದ್ರ ಜೊತೆಗೆ ಫಿಕ್ಸ್ಡ್ ಡೆಪಾಸಿಟ್ಸ್ ಏನಾದರೂ ಇದ್ರೆ ಅಲ್ಲಿ ಅದೇನಾಗುತ್ತೆ, ಎಕ್ಸಮ್ಟ್ ಆಗುತ್ತೆ. ಇನ್ನು ಅದನ್ನು ಬಿಟ್ಟು ಬೇರೆ ಯಾವ್ದಾದ್ರು ಕಂಪೌಂಡ್ ಇಂಟ್ರೆಸ್ಟ್ಗಳಿದ್ರೆ ಅವು ಟ್ಯಾಕ್ಸಬಲ್ ಆಗ್ತವೆ. ದಟ್ಸ್ ವೈ ಕಂಪೌಂಡ್ ಇಂಟ್ರೆಸ್ಟ್. ಕಂಪೌಂಡ್ ಇಂಟ್ರೆಸ್ಟ್ 1,200. ಯಾಕೆ 1,200 ಅಂತ ಹೇಳಿದ್ರೆ 10,000 ಅಲ್ಲ, 10,000 ಇಸ್ ಅ ಸೇವಿಂಗ್ ಸರ್ಟಿಫಿಕೇಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದು, ಅದ್ರ ಮೇಲೆ 12% ಇರೋದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಒನ್ ಓ ಇದೆ. ದಟ್ ಈಸ್ honorarium received for writing articles in magazines. Okay, honorarium received. So honorarium received ಎಷ್ಟಿದೆ ಅಂತ ಹೇಳಿದ್ರೆ 1,000 ಇದೆ. That is taken as a 1,000. ಸೊ ಎಲ್ಲ ಅಲ್ಲಿರುವಂಥ ಆಲ್ ಇನ್ಕಮ್ಸ್ ಆರ್ ಓವರ್. ಅದನ್ನು ಪೂರ್ಣವಾಗಿ ಟೋಟಲ್ ಮಾಡಿದರೆ ಯು ವಿಲ್ ಗೆಟ್ 6,85,600. This is called income from other source. Income from other source. ಇವಾಗ ಏನಂತಂದ್ರೆ ಕೊನೆಯದಾಗಿ you have to write the note.
ಆಫ್ಟರ್ ದ ಕಂಪ್ಲೀಷನ್ ಆಫ್ ಆರ್ ಆಫ್ಟರ್ ದ ಸೊಲ್ಯೂಷನ್ ಕೊನೆಯದಾಗಿ ಏನು ಬರೀಬೇಕು ಅಂತಂದ್ರೆ ನೋಟ್ ಬರೀಬೇಕಾಗುತ್ತೆ. ಏನು ಅಂತಂದ್ರೆ ನೋಟ್ ಇನ್ಕಮ್ ಫ್ರಾಮ್ capital gain and salary received are treated under the head under the respective head. ಯಾಕಿದ್ರೆ ಬರೀಬೇಕಂದ್ರೆ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಮತ್ತು ಇನ್ಕಮ್ ಫ್ರಮ್ ಸ್ಯಾಲರಿ ಏನಿದೆ ಅವೆರಡೂ ಕೂಡ ರೆಸ್ಪೆಕ್ಟಿವ್ ಹೆಡ್ಸ್ಗಳು ಬರುತ್ತೆ. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಂತ ಸಪ್ರೇಟ್ ಆಗಿ ಸೋರ್ಸ್ ಇದೆ, ಹೆಡ್ ಇದೆ, ಆ್ಯಂಡ್ ಇನ್ಕಮ್ ಫ್ರಮ್ ಸ್ಯಾಲರಿ ಸಪ್ರೇಟ್ ಹೆಡ್ ಇದೆ, ಅಲ್ಲಿ ಅದನ್ನು ತಗೊಳ್ತಾ ಹೋಗ್ತೀವಿ. ಸೊ ದಿಸ್ ಈಸ್ ದ ಸಿಂಪಲ್ ಸೊಲ್ಯೂಷನ್. ಏನಾದ್ರು ಡೌಟ್ ಇದ್ದರೆ ಫೋನ್ ಮಾಡಿ. ಓಕೆ, ಥ್ಯಾಂಕ್ ಯು.